ಹೋಗಿತ್ತಂದರೆ ನೀವು ಏನ್ ಮಾಡ್ತೀರಿ? ದೇವರ ಮಾರ್ಗದಲ್ಲಿ ನಡೆಯುವಂತೆ ಆಕ್ಟಿಂಗ್ ಮಾಡ್ತೀರಿ, ಸಭೆಗಳಲ್ಲಿ ಬರ್ತೀರಿ, ಸಭೆಯಲ್ಲಿ ತುಂಬಾ ಒಳ್ಳೆ ಒಳ್ಳೆ ರೀತಿಯಾಗಿ ಕಾಣಿಸ್ಕೊಂಡು ಬರ್ತೀರಿ, ಡ್ರೆಸ್ಸಿಂಗ್ ಮಾಡ್ತೀರಿ, ಸೆನ್ಸ್ ಬರ್ತದೆ, ಎಲ್ಲ ಇರ್ತದ. ಆದರೆ ಹೋಗುವಾಗ ಏನ್ ಮಾಡ್ತಾನ? ಯಾರೋ ಇನ್ನೊಬ್ಬರು ಹುಡುಗಿ ನೋಡುವಂತ ಸ್ಟಾರ್ಟ್ ಮಾಡ್ತಾನ, ಹುಡುಗಿ ನೋಡ ಸ್ಟಾರ್ಟ್ ಮಾಡ್ತಾನ, ವ್ಯಭಿಚಾರಗಳು ಮಾಡ್ತಾರ, ಇಲ್ಲಿ ಒಳ್ಳೆ ಒಳ್ಳೆ ಮಾತೇಳಿ ಹೊರಗಡೆ ಹೋಗಿ ಏನ್ ಮಾಡ್ತಾರ? ಸುಳ್ಳು ಬೋಧಕರಾಗಿರ್ತಾರ, ಹೊರಗಡೆ ಹೋಗಿ ಲಂಚಕೋರಕರಾಗ್ತಾರ, ಹೊರಗಡೆ ಹೋಗಿ ಏನ್ ಮಾಡ್ತಾರ? ಇನ್ನೊಬ್ಬರನ್ನು ಕೊಲ್ಲುವಂತ ಪರಿಸ್ಥಿತಿ ಮಾಡುವಂತ ಇರ್ತಾರ. ಅದಕ್ಕೆ ದೇವರಿಗೆ ಅಂಜೂರ ಮರಕ್ಕೆ ಯಾವ ರೀತಿಯಾಗಿ ಒಣಗಿಸಿದನಲ್ಲ, ದುಷ್ಟಾತ್ಮದಲ್ಲಿ ಇರುವವರಿಗೆ ಎಲ್ಲರೂ ದೇವರು ಇದೇ ಒಂದು ಕಾರ್ಯ ಮಾಡುವಂತನಾಗಿದ್ದಾನೆ. ಅದೇ ನಾವು ನೋಡ್ತೇವೆ, ದ್ರಾಕ್ಷಿ ಬೆಳ್ಳಿ ಅದು ನೋಡ್ತೇವೆ. ನಾನು ದ್ರಾಕ್ಷಿ ಬೆಳ್ಳಿದೆ, ನನ್ನ ಕೊಂಬು ಯಾರು ಫಲ ಕೊಡಲ್ರಿ, ಅದನ್ನ ಕಡಿದು ಬೆಂಕಿಯಲ್ಲಿ ಸುಟ್ಟು ಹಾಕ್ತೀನಿ ಅಂತ ಹೇಳ್ತಾನೆ ದೇವರು. ಜಾನ್ಗಳಲ್ಲಿ ನೋಡ್ಬೇಕು ನಾವು, ಯೋನ ನೋಡ್ತೇವೆ. ಯೋನ ಬರದ 15 ಓದ್ರೆ ದೇವರು ಏನ್ ಹೇಳಿ ನೋಡ್ತೇವೆ, ಉತ್ತಮವಾಗಿ ಮಾತಾಡಿದ ಯಾವ ರೀತಿಯ ದ್ರಾಕ್ಷಿ ಬೆಳ್ಳಿಯ ಮೂಲಕ ನಮ್ಮನ್ನು ನಡೆಸುವಂತನಾಗಿದ್ದಾನೆ. ಆ ಸಾಮ್ಯ ರೂಪವಾಗಿ ದೇವರಿಂದ ತೋರಷ್ಟು ಮಾತಾಡಿದ್ದಾನೆ. ಅದೇ ಕಾರ್ಯ ನೋಡ್ಬೇಕು. ತೆಗೆದು ನೀವು ಯೋನ 15:15. ನೀವು ನಡೆದರೆ ನೀವು ನಮ್ಮ ಸ್ನೇಹಿತರು, ಇನ್ನು ಮೇಲೆ ನಾನು ನಿಮ್ಮನ್ನು ಅವಮಾನಿಸುವುದಿಲ್ಲ, ಯಜಮಾನನು ಮಾಡುವಂಥದ್ದು ಆಳಿಗೆ ಇರುವುದಿಲ್ಲ, ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆಯ ಕಡೆಯಿಂದ ನಾನು ಕೇಳಿದನೆಲ್ಲ ನಿಮಗೆ ತಿಳಿಸಿದ್ದೇನೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುತ್ತಾರೋ ಅದನ್ನು ನಿಮಗೆ ಕೊಡುವನು. ದೇವರು ಏನಂತಾರ? ನಾನೇ ಫಲ ಕೊಡೋದೆ, ನನ್ನ ಮೂಲಕನೇ ನಿಮಗೆ ಫಲ ಬರ್ತದ, ನನ್ನ ಮೂಲಕನೇ ದೇವರನ್ನೇ ಕಾಣುವಂತರಾಗಿದ್ದೀರಿ. ಎಲ್ಲಿವರೆಗೆ ನೀವು ಯೇಸು ಕ್ರಿಸ್ತನ ಅಂಗೀಕರಿಸುವುದಿಲ್ಲ, ನಿಮ್ಮ ಮುಂದೆ ಯಾವ ಕಾರ್ಯಗಳು ನಡೆಯುವುದಿಲ್ಲ. ದೇವರು 3 ಗಿಡಗಳ ಮಾತಾಡ್ತಾನೆ. ಯಾವುದು? ಒಂದು ಗ್ರೇಪ್ಸ್, ಇನ್ನೊಂದು ಫಿಗ್ ಟ್ರೀ, ಇನ್ನೊಂದು ಡೇಟ್ಸ್. ಅಂಜೂರ ಮರ ಒಂದು, ದ್ರಾಕ್ಷಿ ಬೆಳ್ಳಿ ಒಂದು, ಮತ್ತೆ ಖಜೂರದ ಮರ. ಈ 3ಗಳಿಗೆ ದೇವರು ಏನ್ ಮಾಡ್ಯಾನ? ಬೈಬಲ್ ಅಲ್ಲಿ ನಿತ್ಯವಾಗಿ ವರ್ಣಿಸಿದನ. ನಾವು ಗ್ರೇಪ್ಸ್ ನೋಡ್ತೇವೆ, ಅಂಗೂರ ಗಿಡಕ್ಕೆ ನೋಡ್ತೇವೆ, ಅದು ಕಡಿಯಲ್ಪಟ್ಟಾಗ, ಅದು ಒಣಗಿದಾಗ ಅದು ಯಾವ ಕೆಲಸಕ್ಕೂ ಬರಲ್ಲ. ಅದಕ್ಕೆ ಏನ್ ಮಾಡ್ಬೇಕಾಗ್ತದೆ? ಲಾಸ್ಟ್ ಅಲ್ಲಿ ಬೆಂಕಿಯಲ್ಲಿ ಹಾಕ್ಬೇಕಾಗ್ತದೆ. ಯಾರ್ಯಾರು ಫಲ ಕೊಡಲ್ಲ ಅನ್ನೋದಂತ ಮರ ಆಗ್ತಾರಲ್ಲ, ಇದು ಗ್ರೇಪ್ಸ್ ಹಂಗ ದೇವರು ಅವರನ್ನ ಏನ್ ಮಾಡ್ತಾನ? ಕಡಿದು ಹಾಕಿ ಬೆಂಕಿಯಲ್ಲಿ ಹಾಕುವಂತ. ಅದರಿಂದ ಏನ್ ಸಾಮಾನು ಮಾಡಕ್ ಬರಲ್ಲ, ಏನ್ ಮಾಡಕ್ ಬರಲ್ಲ, ವೇಸ್ಟ್ ಅನ್ನೋದು. ಅದಕ್ಕೆ ಎಲ್ಲಿವರೆಗೆ ಫಲ ಕೊಡುವಂತ ಮನುಷ್ಯರು